ಭಾರತದಲ್ಲಿ 70% ಜನ ರಿಟೈರ್ಡ್ ಆದ ಮತ್ತೆ ಅಥವಾ ಕೆಲಸ ಮಾಡೋದು ಸಾಧ್ಯ ಇಲ್ಲ ಅಂತ ಆದ ಮತ್ತೆ ದುಡ್ಡಿಗಾಗಿ ಡಿಪೆಂಡ್ ಆಗೋದು ಅವರ ಮಕ್ಕಳ ಮೇಲೆ. ಆದ್ರೆ ಇದರಲ್ಲಿ ಬರೀ 30% ಜನರಿಗೆ ಮಾತ್ರ ಮಕ್ಕಳ ಕಡೆಯಿಂದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಥವಾ ಫೈನಾನ್ಷಿಯಲ್ ಹೆಲ್ಪ್ ಸಿಗುತ್ತೆ. ನಾಳೆ ನೀವು ಮಾಡ್ತಾ ಇರುವಂತಹ ಕೆಲಸದಿಂದ ನಿಮ್ಮನ್ನ ತೆಗೆದು ಹಾಕಿದ್ರೆ ಅಥವಾ ನೀವು ಮಾಡ್ತಾ ಇರುವಂತಹ ಬಿಸ್ನೆಸ್ ಕೈ ಕೊಟ್ಟು ಹೋಗಿ ಅದು ನೆಲ ಕಚ್ಚಿದ್ರೆ ನಿಮ್ಮ ಬಳಿಯಲ್ಲಿ ಏನಾದ್ರೂ ಪ್ಲಾನ್ ಬಿ ಅನ್ನೋದಿದೆಯಾ? ನಿಮ್ಮ ಎಕ್ಸ್ಪೆನ್ಸ್ ಗಳನ್ನ ನೋಡಿಕೊಳ್ಳೋದಕ್ಕೆ, ಲೈಫ್ ಸ್ಟೈಲ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಎಷ್ಟು ದಿನಗಳಿಗಾಗುವಷ್ಟು ದುಡ್ಡು ನಿಮ್ಮ ಕೈಯಲ್ಲಿದೆ? ಎಷ್ಟು ತಿಂಗಳಿಗಾಗುವಷ್ಟು ಅಥವಾ ವರ್ಷಕ್ಕಾಗುವಷ್ಟು ಎಮರ್ಜೆನ್ಸಿ ಫಂಡ್ ನಿಮ್ಮ ಬಳಿಯಲ್ಲಿದೆ? ನಾಳೆ ಯಾವುದೋ ಕಾರಣಕ್ಕಾಗಿ ಅಚಾನಕ್ ಆಗಿ ಒಂದು ಎಮರ್ಜೆನ್ಸಿ ಬಂತು ಅಂತ ಹೇಳಿದ್ರೆ ಮನೆಯಲ್ಲಿ ಅರ್ನ್ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ಅಂತ ಹೇಳಿದ್ರೆ ನಿಮ್ಮ ಬಳಿಯಲ್ಲಿ ಟರ್ಮ್ ಇನ್ಶೂರೆನ್ಸ್ ಇದೆಯಾ? ನಿಮ್ಮ ಮನೆಯಲ್ಲಿ ಯಾರಿಗೋ ಒಬ್ಬನಿಗೆ ತುಂಬಾ ಸೀರಿಯಸ್ ಆದಂತಹ ಆರೋಗ್ಯದ ಸಮಸ್ಯೆ ಉಂಟಾಯಿತು ಅಂತ ಹೇಳಿದ್ರೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಮ ಬಳಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ? ನಿಮ್ಮ ಬಳಿಯಲ್ಲಿರುವಂತಹ ಆಸೆಟ್ಗಳು ಎಷ್ಟು? ನಿಮ್ಮ ಹತ್ರ ಇರುವಂತಹ ಲೋನ್ ಎಷ್ಟು? ಒಂದು ವೇಳೆ ನಿಮ್ಮ ಆಸೆಟ್ ಅನ್ನ ಲಿಕ್ವಿಡೇಟ್ ಮಾಡಿಬಿಟ್ಟು ಮಾರಬೇಕು ಅಂತ ಹೇಳಿದ್ರೆ ಅದನ್ನು ಮಾರೋದು ಸಾಧ್ಯ ಇದೆಯಾ? ನಿಮ್ಮ ಇನ್ವೆಸ್ಟ್ಮೆಂಟ್ ಗಳು ಯಾವುದು? ಎಲ್ಲಿ ಮಾಡಿದ್ದೀರಿ? ಯಾವ ರೀತಿಯ ಇನ್ವೆಸ್ಟ್ಮೆಂಟ್ ಅದು ಹಣದುಬ್ಬರವನ್ನ ಬೀಟ್ ಮಾಡುವಂತಹ ಶಕ್ತಿ ಅದಕ್ಕಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಿಕೊಂಡು ಹೋದಾಗ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಥವಾ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ತೀರಾ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸೇರಿದಂತೆ ಬೇರೆ ಉಳಿದಿರುವಂತಹ ಮಾಹಿತಿಗಳನ್ನು ಕೂಡ ನಾನು ಕೊಡ್ತೀನಿ. ಹಾಗಾಗಿ ಮೊಟ್ಟ ಮೊದಲಿಗೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ ಏನು, ಅದನ್ನ ನಾವು ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಇರುತ್ತೆ. ನೀವು ಯಾವುದೇ ಫೈನಾನ್ಷಿಯಲ್ ಪ್ಲಾನಿಂಗ್ ಟೂಲ್ ಅನ್ನ ಓಪನ್ ಮಾಡಿದ್ರೆ ಅಥವಾ ಯಾವುದೇ ಫೈನಾನ್ಷಿಯಲ್ ಪ್ಲಾನಿಂಗ್ ಎಕ್ಸ್ಪರ್ಟ್ ನ ಬಳಿಯಲ್ಲಿ ಒಂದಿಷ್ಟು ಸಲಹೆಗಳನ್ನ ಕೇಳಿದ್ರೆ ಅವರು ಮೊಟ್ಟ ಮೊದಲಿಗೆ ನಿಮ್ಮನ್ನ ಕೇಳುವಂತಹದ್ದು ನಿಮ್ಮ ಖರ್ಚು ಎಷ್ಟು ಅಂತ. ಮೊದಲ ಪಾಯಿಂಟ್ ಇರುವಂತಹದ್ದೇ ಇದು. ಇದಕ್ಕೆ ಬಡ್ಜೆಟಿಂಗ್ ಅಂತ ನಾವು ಹೇಳ್ತೀವಿ. ಮೊದಲಿಗೆ ನೀವು ನೋಡಬೇಕಾಗಿರುವಂತಹದ್ದು ನಿಮ್ಮ ಇನ್ಕಮ್ ಎಷ್ಟು. ಓವರ್ ಆಲ್ ಆಗಿ ಎಲ್ಲ ಸೋರ್ಸ್ ನಿಂದ ನಿಮ್ಗೆ ಬರುವಂತಹ ತಿಂಗಳ ಅಥವಾ ವಾರ್ಷಿಕ ಇನ್ಕಮ್ ಎಷ್ಟು ಅಂತ ಮೊದಲು ನೋಡಿ. ಇದರಲ್ಲಿ ನೀವು ಮಾಡ್ತಾ ಇರುವಂತಹ ಖರ್ಚು ಎಷ್ಟು ಮತ್ತೆ ಯಾವ ಕಾರಣಕ್ಕಾಗಿ ಈ ಖರ್ಚುಗಳನ್ನ ಮಾಡ್ತಿದ್ದೀರಾ ಅಂತ ನೋಡಿ. ಸಿಂಪಲ್ ಆಗಿರುವಂತಹ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ಮಿನಿಮಮ್ 20% ನಿಮ್ಮ ಇನ್ಕಮ್ ಇನ್ವೆಸ್ಟ್ಮೆಂಟ್ ಮತ್ತೆ ಸೇವಿಂಗ್ ಪರ್ಪಸ್ಗೆ ಹೋಗಲೇಬೇಕು. ನೀವು ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಇದು ನಿಮ್ಗೆ ಅಪ್ಲೈ ಆಗುತ್ತೆ. 10,000 ಸಂಪಾದನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಇದು ನಿಮ್ಗೆ ಅಪ್ಲೈ ಆಗುತ್ತೆ. ನಿಮ್ಮ ಇನ್ಕಮ್ ನ 20% ಅನ್ನ ನೀವು ಇನ್ವೆಸ್ಟ್ ಮಾಡಲೇಬೇಕು, ಸೇವಿಂಗ್ಸ್ ನಲ್ಲಿ ಇಡ್ಲೇಬೇಕು, ರಿಗಾರ್ಡ್ಲೆಸ್ ಆಫ್ ವಾಟ್ ಅಂಡ್ ಹೌ ಮಚ್ ಯು ಅರ್ನ್. ಇದು ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಖರ್ಚಿನ ಮೇಲೆ ನಿಮಗೆ ಹಿಡಿತ ಇಲ್ಲ ಅನ್ನುವುದು ಸಾಬೀತಾಗುತ್ತೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಇರುವಂತಹದ್ದು, ನೀವು ಈ 20% ದುಡ್ಡನ್ನ ತೆಗೆದಿಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಅತ್ಯಂತ ಶಿಸ್ತುಬದ್ಧವಾಗಿ ಇನ್ವೆಸ್ಟ್ ಮಾಡೋದನ್ನ, ಹೂಡಿಕೆ ಮಾಡೋದನ್ನ, ಸೇವ್ ಮಾಡೋದನ್ನ ಅಭ್ಯಾಸ ಮಾಡಿ. ಯಾವ ರೀತಿಯಲ್ಲಿ ಸೇವಿಂಗ್ಸ್ ಮಾಡಬೇಕು, ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂತಹದ್ದು ಕೂಡ ಅತಿ ಮುಖ್ಯವಾಗುತ್ತೆ. ನಿಮ್ಮ ರಿಸ್ಕ್ ಟೇಕಿಂಗ್ ಅಬಿಲಿಟಿಯ ಮೇಲೆ ಇದು ಡಿಪೆಂಡೆಂಟ್ ಆಗಿರುತ್ತೆ. ಆದ್ರೆ ಒಂದು ಮಾತು ನಿಮ್ಗೆ ನೆನಪಿರ್ಲಿ, ಬರೀ ಪೋಸ್ಟ್ ಆಫೀಸ್ RD, FD ಅಥವಾ ಫಿಕ್ಸ್ಡ್ ರಿಟರ್ನ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿಕೊಂಡು ಬ್ಯಾಂಕ್ ಅಲ್ಲಿ ದುಡ್ಡಿಡ್ತೀನಿ, ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಅದು ನಡೆಯೋದಿಲ್ಲ. ಕಾರಣ ಏನು? ಭಾರತದಲ್ಲಿ ಆವರೇಜ್ ಆಗಿ ಹಣದುಬ್ಬರ 7, 8, 9% ನಲ್ಲಿ ಇರುತ್ತೆ. ಈ ರೇಟ್ ನಲ್ಲಿ ಇರಬೇಕಾದ್ರೆ ನಿಮ್ಮ FD ನಿಮ್ಗೆ ಕೊಡುವಂತಹ ರಿಟರ್ನ್ಸ್ ಬರೀ 6.5%, 7% ದುಡ್ಡು ಇರೋ ಕಾರಣ ನೀವು ಇವತ್ತು 1 ಲಕ್ಷವನ್ನ ಸೇವ್ ಮಾಡಿದ್ರೆ ಅದರ ವ್ಯಾಲ್ಯೂ 10 ವರ್ಷ ಆಗ್ಬೇಕಾದ್ರೆ ನಿಮ್ಮ FD ಯಲ್ಲಿ ಇಟ್ಟಿರುವ ದುಡ್ಡು ಇವತ್ತಿಗಿಂತ ಕಮ್ಮಿ ವ್ಯಾಲ್ಯೂಯೇಷನ್ ಅನ್ನ ಹೊಂದಿರುತ್ತೆ, ಅಥವಾ ಅದರ ಬೈಯಿಂಗ್ ಪವರ್ ಇವತ್ತಿಗಿಂತ 10 ವರ್ಷಗಳ ನಂತರ ಕಮ್ಮಿ ಇರುತ್ತೆ. ಹಾಗಾಗಿ ನೀವು ಇನ್ಫ್ಲೇಷನ್ ಅನ್ನ ಬೀಟ್ ಮಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಹಣದುಬ್ಬರವನ್ನ ಬೀಟ್ ಮಾಡಿಬಿಟ್ಟು ಒಂದಿಷ್ಟು ರಿಟರ್ನ್ಸ್ ಅನ್ನ ಪಡೆಯಬೇಕು ಅಂತ ಹೇಳಿದ್ರೆ ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ನೀವು. ಸೊ ಹಾಗಾಗಿ ಅದರ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಕೂಡ ಡೆವಲಪ್ ಮಾಡಿಕೊಳ್ಳಲೇಬೇಕು. ತುಂಬಾ ಜನ ಹೇಳೋದನ್ನ ಕೇಳಿದ್ದೀನಿ, ನನಗೆ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡು ಅಂದ್ರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡು ಅಂತ ಹೇಳಿದ್ರೆ ಮಾಡೋದಕ್ಕೆ ಬರೋದಿಲ್ಲ, ನನಗೆ ಆ ಎಜುಕೇಶನ್ ಇಲ್ಲ, ನನಗೆ ಅರ್ಥ ಆಗೋದಿಲ್ಲ ಅಂತ.
ಇವತ್ತು ಯೂಟ್ಯೂಬ್ ನಲ್ಲಿ ನನ್ನ ಹಾಗೆ ತುಂಬಾ ಜನ ನಿಮ್ಗೆ ಮ್ಯೂಚುವಲ್ ಫಂಡ್ಗಳ ಬಗ್ಗೆ, ಶೇರ್ ಮಾರ್ಕೆಟ್ ನ ಬಗ್ಗೆ ಹೇಳಿಕೊಡುವವರು ಇದ್ದಾರೆ. ಇಂಟರ್ನೆಟ್ ನಲ್ಲಿ ತುಂಬಾ ರಿಸೋರ್ಸಸ್ ಫ್ರೀ ಆಗಿ ಸಿಗುತ್ತೆ. ಯಾವ ಯಾವ ವಿಚಾರಗಳನ್ನು ಇನ್ವೆಸ್ಟ್ ಮಾಡಬಹುದು, ಶೇರ್ಸ್ ಖರೀದಿ ಮಾಡಬಹುದು, ಮ್ಯೂಚುವಲ್ ಫಂಡ್ ನಲ್ಲಿ SIP ಅಂತ ಬರುತ್ತೆ, ಅದನ್ನ ಮಾಡಬಹುದು. ಒಂದು ಸ್ವಲ್ಪ ದುಡ್ಡನ್ನ ಚಿನ್ನಕ್ಕೆ ಇನ್ವೆಸ್ಟ್ ಮಾಡಬಹುದು. ಇದನ್ನೂ ಕೂಡ ಡಿಜಿಟಲ್ ಫಾರ್ಮ್ಯಾಟ್ ನಲ್ಲಿ ಮಾಡುವಂತಹ ಅವಕಾಶ ಇವತ್ತು ನಿಮ್ಗೆ ಅವೈಲೇಬಲ್ ಇದೆ, ಅದನ್ನ ಮಾಡಬಹುದು. ರಿಯಲ್ ಎಸ್ಟೇಟ್ ನಲ್ಲಿ ದುಡ್ಡನ್ನ ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನುವಂತಹದ್ದು ಒಂದು ಡಿಬೇಟೇಬಲ್ ಟಾಪಿಕ್. ನಿಮಗೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂಯೇಷನ್ ಮೇಲ್ ಹೋಗುತ್ತೆ, ಅಂದ್ರೆ ಒಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದ್ರೆ ಅದರ ರೇಟ್ ಮುಂದೆ ತುಂಬಾ ಹೆಚ್ಚಾಗುತ್ತೆ ಅನ್ನುವಂತಹ ನಂಬಿಕೆ ಇದ್ರೆ, ಪ್ಲೇಸ್ ಟು ಪ್ಲೇಸ್ ಇದು ವೇರಿ ಆಗುತ್ತೆ, ಆ ನಂಬಿಕೆ ಇದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಒಂದು 10% ದುಡ್ಡನ್ನ FD ಯಲ್ಲಿ RD ಯಲ್ಲಿ ಇಡ್ತೀರಿ ಅಂತ ಹೇಳಿದ್ರು ಕೂಡ ದಟ್ ಈಸ್ ಆಲ್ಸೋ ಫೈನ್. ಕಾರಣ ಏನು, ನಿಮಗೆ ಎಮರ್ಜೆನ್ಸಿಗೆ ಬೇಕು ಈಗ ದುಡ್ಡು ಅಂತ ಹೇಳಿದ್ರೆ ಇಕ್ವಿಟಿಯಲ್ಲಿ ಮಾಡಿದಂತಹ ಇನ್ವೆಸ್ಟ್ಮೆಂಟ್, SIP ಯಲ್ಲಿ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಅಥವಾ ಲ್ಯಾಂಡ್ ಅಥವಾ ಗೋಲ್ಡ್ ನಲ್ಲಿ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಸಿಗೋದಿಲ್ಲ. ಹಾಗಾಗಿ FD ಅಥವಾ RD ಅನ್ನ ಬ್ರೇಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ದುಡ್ಡನ್ನು ತೆಗಿಬಹುದು ಅಂತ ಹೇಳಿದ್ರೆ ತೆಗೆಯುವಂತಹ ಸಾಧ್ಯತೆ ಇರುತ್ತೆ, ಅದನ್ನು ಕೂಡ ನೀವು ಮಾಡಬೇಕು. ಇನ್ನು ಮೂರನೆಯ ಪಾಯಿಂಟ್ ಇರುವಂತಹದ್ದು ಎಮರ್ಜೆನ್ಸಿ ಫಂಡ್ ಅಂತ ಹೇಳೋದು. ಈಗ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ ಏನು, ನಾನು ನಿಮಗೆ ಒಂದು ಕ್ವೆಶ್ಚನ್ ಅನ್ನ ವಿಡಿಯೋದ ಪ್ರಾರಂಭದಲ್ಲಿ ಕೇಳಿದ್ದೆ. ನಾಳೆ ನಿಮ್ಮ ಉದ್ಯೋಗ ಹೋಯ್ತು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಅಂತ. ರೂಲ್ ಆಫ್ ಥಂಬ್ ಏನನ್ನು ಹೇಳುತ್ತೆ, 6 ತಿಂಗಳ ನಿಮ್ಮ ಎಕ್ಸ್ಪೆನ್ಸಸ್ ಅನ್ನ ಎಮರ್ಜೆನ್ಸಿ ಫಂಡ್ ನಲ್ಲಿ ಇಡಬೇಕು ಅಂತ. ನಿಮ್ಗೆ 1 ಲಕ್ಷ ಸಂಬಳ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಬಳಿಯಲ್ಲಿ 6 ಲಕ್ಷ ರೂಪಾಯಿಯ ಎಮರ್ಜೆನ್ಸಿ ಫಂಡ್ ಇರಬೇಕು. ನಾನೀಗ ಈ ಮಾತನ್ನ ಹೇಳಬೇಕಾದ್ರೆ ತುಂಬಾ ಜನ ಆಶ್ಚರ್ಯದಿಂದ ಹೌದಾ ಅಂತ ಕೇಳಬಹುದು, ಆಲೋಚನೆ ಮಾಡಬಹುದು. 95% ಪೀಪಲ್ ಡು ನಾಟ್ ಹ್ಯಾವ್ 6 months ವರ್ತ್ ಆಫ್ ಎಕ್ಸ್ಪೆನ್ಸಸ್ ಇನ್ ಅನ್ ಎಮರ್ಜೆನ್ಸಿ ಫಂಡ್. ನೀವು ರಿಟೈರ್ಮೆಂಟ್ಗೆ ಪ್ಲಾನ್ ಮಾಡೋದು ಮತ್ತೆ ಮೊದಲು, ನಾಳೆ ಉದ್ಯೋಗ ಹೋದ್ರೆ ಮುಂದಿನ 6 ತಿಂಗಳಿನಿಂದ 1 ವರ್ಷಗಳ ಕಾಲ ನನ್ನ ಜೀವನವನ್ನು ನಡೆಸೋದು ಹೇಗೆ ಅನ್ನೋದು ಆಲೋಚನೆಯನ್ನು ಮಾಡಬೇಕು. ಆ ಆಲೋಚನೆಯನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬಳಿಯಲ್ಲಿ ಒಂದು ಎಮರ್ಜೆನ್ಸಿ ಫಂಡ್ ಬೇಕು. ಶಿಸ್ತಿನಿಂದ ಕೂತ್ಕೊಂಡು ಪ್ಲಾನ್ ಮಾಡಿಬಿಟ್ಟು ಆ ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡ್ತೀರಾ ಅಂತ ಹೇಳಿದ್ರೆ 6 ತಿಂಗಳಿನಿಂದ 1.5 ವರ್ಷ 2 ವರ್ಷದ ಅವಧಿಯಲ್ಲಿ ನಿಮ್ಮ ಬಳಿಯಲ್ಲಿ 6 ತಿಂಗಳ ಸ್ಯಾಲರಿ ಎಮರ್ಜೆನ್ಸಿ ಫಂಡ್ ಆಗಿರುತ್ತೆ. ಇದನ್ನ ಎಲ್ಲಿಯೂ ಕೂಡ ತುಂಬಾ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಎಮರ್ಜೆನ್ಸಿಗೆ ಬೇಕಾಗಿರುವಂತಹ ದುಡ್ಡು ಲೋ ರಿಟರ್ನ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಬಟ್ ಕ್ಯಾಪಿಟಲ್ ಪ್ರಿಸರ್ವ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ನೀವು ಇದನ್ನು ಇನ್ವೆಸ್ಟ್ ಮಾಡಬಹುದು. ಓವರ್ ನೈಟ್ ಫಂಡ್ಸ್ ಅಂತ ಬರುತ್ತೆ, ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ, FD RD ಕೂಡ ಫೈನ್ ಫಾರ್ ದಿಸ್ ಮ್ಯಾಟರ್. ಅಲ್ಲಿ ದುಡ್ಡನ್ನ ಇಡಿ. 10% ಆಫ್ ಯುವರ್ ಮನಿ ಕ್ಯಾನ್ ಬಿ ಇನ್ FD ಅಂತ ಹೇಳಿದ್ದೆ ಅಲ್ಲ, ಅಲ್ಲಿ ಈ ಎಮರ್ಜೆನ್ಸಿ ಫಂಡ್ ಅನ್ನ ಬೇಕಿದ್ರೆ ಪಾರ್ಕ್ ಮಾಡಿಡಿ, ಬಟ್ ಹ್ಯಾವ್ ಅನ್ ಎಮರ್ಜೆನ್ಸಿ ಫಂಡ್. ಇದಾದ್ಮೇಲೆ 4ನೇ ಪಾಯಿಂಟ್ ಇರುವಂತಹದ್ದು ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ನಿಮ್ಮ ಬಳಿಯಲ್ಲಿ ಇರುವಂತಹ ಲೈಫ್ ಇನ್ಶೂರೆನ್ಸ್ ಗಳ ಬಗ್ಗೆ. ಇವತ್ತು ನೋಡಿ, ಗವರ್ಮೆಂಟ್ ಯಾವ ಲೆವೆಲ್ಗೆ ಮ್ಯಾಂಡೇಟ್ ಮಾಡಿದೆ ಅಂತ ಹೇಳಿದ್ರೆ ಕಾರ್ ಇನ್ಶೂರೆನ್ಸ್ ಎಲ್ಲರ ಬಳಿಯಲ್ಲೂ ಇರಲೇಬೇಕು. 6 ಲಕ್ಷ ರೂಪಾಯಿಯ ನಿಮ್ಮ ಕಾರನ್ನ ಉಳಿಸೋದಕ್ಕೆ, ಅಥವಾ ನೀವು ಕಾರನ್ನ ಗುದ್ದಿದ್ರಿ ಅಂತ ಹೇಳಿದ್ರೆ ಇನ್ನೊಬ್ಬನಿಗಾಗುವಂತಹ ಎಕ್ಸ್ಪೆನ್ಸಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಕಾರ್ಗೆ ಇನ್ಶೂರೆನ್ಸ್ ಮಾಡ್ತೀರಾ ನೀವು. ಬಟ್ ನಿಮ್ಮ ಜೀವನಕ್ಕೆ ಅದಕ್ಕಿಂತ ಹೆಚ್ಚಿನ ಬೆಲೆ ಇದೆ ಅಲ್ವಾ? ಈ ಬೆಲೆ ಇದೆ ಅಂತ ಹೇಳಿ ಆಗುವಾಗ ನೀವೊಂದು ಇನ್ಶೂರೆನ್ಸ್ ಅನ್ನ ಹೊಂದಿರಲೇಬೇಕು. ಟರ್ಮ್ ಇನ್ಶೂರೆನ್ಸ್ ಅಂತ ಬರುತ್ತೆ. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ 1 ಕೋಟಿ 2 ಕೋಟಿ ರೂಪಾಯಿಯ ಕವರ್ ನಿಮ್ಗೆ ಸಿಗುತ್ತೆ, ಬಟ್ ಪ್ರೀಮಿಯಂ ಕೂಡ ಕಮ್ಮಿ ಇರುತ್ತೆ. 6,000 7,000ದಿಂದ ಶುರುವಾಗಿ 12,000-13,000 ವಾರ್ಷಿಕವಾಗಿ ನೀವು ಕಟ್ಟಿಕೊಂಡು ಹೋದ್ರೆ ನಿಮಗೆ 1 ರಿಂದ 2 ಕೋಟಿ ರೂಪಾಯಿಯ ಕವರ್ ಸಿಗುವಂತಹ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳು ಇದ್ದಾವೆ. ಇದರಲ್ಲಿರುವಂತಹ ಕ್ಯಾಚ್ ಏನು ಅಂತ ಹೇಳಿದ್ರೆ, ನೀವು ಕಟ್ಟಿದಂತಹ ಆ 12,000 13,000 ರೂಪಾಯಿ ನೀವು ಆ ಟರ್ಮ್ ನ ಪೀರಿಯಡ್ ನಲ್ಲಿ ಸಾಯದೇ ಇದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಸತ್ರಿ ಅಂತ ಹೇಳಿದ್ರೆ ನಿಮ್ಮ ಟರ್ಮ್ ಇನ್ಶೂರೆನ್ಸ್ ನ ಸಮ್ ಅಶ್ಯೂರ್ಡ್ ಎಷ್ಟಿರುತ್ತೋ ಅಷ್ಟು ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಫ್ ಯು ಆರ್ ದ ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ. ಟರ್ಮ್ ಇನ್ಶೂರೆನ್ಸ್ ಯೂಶುವಲಿ ಬೇಕಾಗುವಂತಹದ್ದು ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿಗೆ. ನೀವು ನಿಮ್ಮ ಪತ್ನಿ ಇಬ್ರು ಕೂಡ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಬ್ಬರಿಗೂ ಕೂಡ ಟರ್ಮ್ ಇನ್ಶೂರೆನ್ಸ್ ಇರಬೇಕಾದದ್ದು ಅತಿ ಅಗತ್ಯ. ನಿಮ್ಮ ವಾರ್ಷಿಕ ಆದಾಯದ 10 ಪಟ್ಟು, ಅಂದ್ರೆ ನೀವು 10 ಲಕ್ಷವನ್ನ ಅರ್ನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 1 ಕೋಟಿ ರೂಪಾಯಿಯ ಟರ್ಮ್ ಇನ್ಶೂರೆನ್ಸ್, 20 ಲಕ್ಷವನ್ನ ಅರ್ನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 2 ಕೋಟಿ ರೂಪಾಯಿಯ ಟರ್ಮ್ ಇನ್ಶೂರೆನ್ಸ್ ಅನ್ನ ಪಡಿಬೇಕಾಗುತ್ತೆ ನೀವು. ಯು ಕ್ಯಾನ್ ಮ್ಯಾನೇಜ್ ಅರೌಂಡ್ ದಿಸ್ ನಂಬರ್ಸ್. ಫಿಕ್ಸ್ಡ್ ಆಗಿಲ್ಲ ಇದು, ನೀವು ಅದನ್ನ ಡಿಸೈಡ್ ಮಾಡಿ. ಇನ್ನೊಂದು ಅತಿ ಮುಖ್ಯ ವಿಚಾರ, ಕೋವಿಡ್ ಬಂದ ನಂತರ ಇನ್ನೂ ಕೂಡ ಸೀರಿಯಸ್ ಆಗಿ ಬೇಕಾಗಿರುವಂತಹದ್ದು ಇದು. ಅದೇನು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥದ್ದು. ಇವತ್ತು ತುಂಬಾ ಜನ ಎಮರ್ಜೆನ್ಸಿ ಅಂತ ಹೇಳಿಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋಗಿ ಆದಾಗ ಗೊತ್ತಾಗೋದೇನು ಅಂತ ಹೇಳಿದ್ರೆ ಲೈಫ್ ಥ್ರೆಟನಿಂಗ್ ಡಿಸೀಸ್ ಇದೆ ಅಂತ. ಹೀಗೆ ಲೈಫ್ ಥ್ರೆಟನಿಂಗ್ ಡಿಸೀಸಸ್ ಇದ್ದಾವೆ ಅಂತ ಹೇಳಿದ್ರೆ ಅದರ ಖರ್ಚು
ಭಯಂಕರ ಇರುತ್ತೆ. ನಿಮಗೊಂದು ವಿಚಾರ ಗೊತ್ತಿರಲಿ, ಇವತ್ತು ಭಾರತದಲ್ಲಿ ಇರುವಂತಹ ನಾರ್ಮಲ್ ಹಣದುಬ್ಬರ 8-9%, ಮೆಡಿಕಲ್ ಇನ್ಫ್ಲೇಷನ್ ಅಥವಾ ಈ ವೈದ್ಯಕೀಯ ರಂಗದಲ್ಲಿನ ಉಬ್ಬರ ಇದೆಯಲ್ಲ 14-15% ಇದೆ. ಅಂದ್ರೆ ಹೋದ ವರ್ಷ ಯಾವುದೋ ಒಂದು ಮೆಡಿಕಲ್ ಎಕ್ಸ್ಪೆನ್ಸ್ 1 ಲಕ್ಷ ಖರ್ಚಾಗ್ತಿತ್ತು ಅಂತ ಹೇಳಿದ್ರೆ ಈ ವರ್ಷ ಅದು 1,15,000 ರೂಪಾಯಿ ಖರ್ಚಾಗುತ್ತೆ. ಅಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಒಂದು ಲೈಫ್ ಥ್ರೆಟ್ನಿಂಗ್ ಡಿಸೀಸ್ ಬಂತು ನಿಮ್ಮ ಮನೆಯವರಿಗೆ ಅಂತ ಹೇಳಿದ್ರೆ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಸೇವಿಂಗ್ಸ್ ಅನ್ನ ಖರ್ಚು ಮಾಡಬೇಕಾ, ಅಥವಾ ಖರ್ಚು ಮಾಡದೆ ಅವರನ್ನ ಸಾಯೋದಕ್ಕೆ ಬಿಟ್ಟು ಜೀವನ ಪರ್ಯಂತ ಅವರನ್ನ ಸಾಯೋದಕ್ಕೆ ಬಿಟ್ಟೆ ಅನ್ನುವಂತಹ ಪಶ್ಚಾತ್ತಾಪದಲ್ಲಿ ಬದುಕಬೇಕು. ಈ ಎರಡು ವಿಚಾರಗಳ ಮಧ್ಯದಲ್ಲಿ ಚೂಸ್ ಮಾಡುವ ಬದಲು ಇಂತಹ ಹೆಲ್ತ್ ಅಸೋಸಿಯೇಟೆಡ್ ಇಲ್ನೆಸ್ ಗಳಿಗೆ ಅಥವಾ ಇಂತಹ ತೊಂದರೆಗಳಿಗೆ ಸಿಲುಕುವುದಕ್ಕಿಂತ ಮುಂಚೆಯೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡೋದು ಒಳ್ಳೆಯದು. ನಾನು ಟರ್ಮ್ ಇನ್ಶೂರೆನ್ಸ್ ವಿಚಾರದಲ್ಲಿ ಹೇಳೋದು ಒಂದು ಪಾಯಿಂಟ್ ಬಿಟ್ಟು ಹೋಗಿತ್ತು. ಅದೇನು ಅಂತ ಹೇಳಿದ್ರೆ, ನೀವು ಎಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ ಮಾಡ್ತೀರೋ, 25ನೇ ವಯಸ್ಸಿಗೆ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಕಮ್ಮಿ ಪ್ರೀಮಿಯಂ ಪೇ ಮಾಡ್ತೀರಾ, 30ನೇ ವಯಸ್ಸಿಗೆ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರೀಮಿಯಂ ಪೇ ಮಾಡ್ತೀರಾ, 40ನೇ ವರ್ಷಕ್ಕೆ ಮಾಡ್ತೀರಾ ಅಂತ ಹೇಳಿದ್ರೆ ತುಂಬಾ ಹೆಚ್ಚಿನ ಪ್ರೀಮಿಯಂ ಅನ್ನ ನೀವು ಪೇ ಮಾಡಬೇಕಾಗುತ್ತೆ. ದ ಯಂಗರ್ ಯು ಆರ್, ಚೀಪರ್ ಈಸ್ ದ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ. ಹಾಗಾಗಿ ಅತಿ ಬೇಗವಾಗಿ ಹೋಗಿಬಿಟ್ಟು ಟರ್ಮ್ ಇನ್ಶೂರೆನ್ಸ್ ಒಂದನ್ನ ಖರೀದಿ ಮಾಡಿ. ಹೆಲ್ತ್ ಇನ್ಶೂರೆನ್ಸ್ ವಿಚಾರದಲ್ಲಿ ಈ ರೀತಿಯದ್ದೇನೂ ಇಲ್ಲ, ವರ್ಷದಿಂದ ವರ್ಷಕ್ಕೆ ಪ್ರೀಮಿಯಂ ಚೇಂಜ್ ಆಗುತ್ತೆ. ಬಟ್ 50 ಲಕ್ಷದಿಂದ 1 ಕೋಟಿಯ ಹೆಲ್ತ್ ಬೆನಿಫಿಟ್ ಅನ್ನು ಕೊಡುವಂತಹ ಪಾಲಿಸಿಗಳು ಕೂಡ ಇವತ್ತು ಇದ್ದಾವೆ. ದೇ ಕಾಸ್ಟ್ ಯು ಸಮ್ವೇರ್ ಅರೌಂಡ್ 8,000 to 10,000 rupees ಅ ಇಯರ್. ನೀವು ಅದನ್ನು ಕೂಡ ತೆಗೆದುಕೊಳ್ಳಬಹುದು. ಇಲ್ಲ ಅಷ್ಟೊಂದು ತಲೆಬಿಸಿ ಬೇಡ, 15-20 ಲಕ್ಷ ಸಾಕು ಅಂತ ಹೇಳಿದ್ರೆ ಆ ರೀತಿಯ ಪಾಲಿಸಿಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಬಟ್ ಹ್ಯಾವ್ ಅ ಹೆಲ್ತ್ ಇನ್ಶೂರೆನ್ಸ್, ಹ್ಯಾವ್ ಅ ಟರ್ಮ್ ಇನ್ಶೂರೆನ್ಸ್ ಅಂಡ್ ಹ್ಯಾವ್ ಲೈಫ್ ಇನ್ಶೂರೆನ್ಸ್ ಇಫ್ ರಿಕ್ವೈರ್ಡ್. ಇನ್ನೊಂದು ಅತಿ ಮುಖ್ಯ ವಿಚಾರ ಇರೋದೇನು ಅಂತ ಹೇಳಿದ್ರೆ, ಒಂದು ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಅನ್ನ ನೀವು ಜನರೇಟ್ ಮಾಡಬೇಕು. ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಅಂತ ಹೇಳಿದ್ರೆ, ಈಗ ನೀವೊಂದು ಉದ್ಯೋಗದಲ್ಲಿದ್ದೀರಾ, ಉದ್ಯೋಗ ನಿಮಗೊಂದು ಸಂಬಳವನ್ನ ಕೊಡುತ್ತೆ. ಬಟ್ ಇನ್ ಅಡಿಷನ್ ಟು ದ್ಯಾಟ್ ದೇರ್ ಶುಡ್ ಬಿ ಸಮಥಿಂಗ್ ಎಲ್ಸ್ ವಿಚ್ ವಿಲ್ ಜನರೇಟ್ ಮನಿ. ಇವತ್ತು ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡುವವರಿದ್ದಾರೆ, ಕಂಟೆಂಟ್ ಬರೆಯುವವರಿದ್ದಾರೆ, ಬ್ಲಾಗ್ ಪೋಸ್ಟ್ ಮಾಡುವವರಿದ್ದಾರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಿದೆ, ಡ್ರಾಪ್ ಶಿಪ್ಪಿಂಗ್ ಅಂತ ಇದೆ, ಬೇರೆ ಬೇರೆ ವಿಚಾರಗಳಿದ್ದಾವೆ. ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರಿ ಅಂತ ಹೇಳಿದ್ರೆ ಡಿವಿಡೆಂಡ್ ರಿಟರ್ನ್ ಗಳು ಬರ್ತವೆ. ಇಂತಹದ್ರಲ್ಲಿ ಯಾವುದ್ರಲ್ಲಿ ಆದ್ರೂ ಒಂದರಲ್ಲಿ ಪ್ರೌಢಿಮೆಯನ್ನ ಸಾಧಿಸಿ ಒಂದು ಸ್ವಲ್ಪ ಪ್ಯಾಸಿವ್ ಇನ್ಕಮ್ ಬರುವಂತೆ ನೋಡಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನೀವು ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ, ಉದ್ಯೋಗದಲ್ಲಿ ಇಲ್ಲ, ಉದ್ಯೋಗ ಹೋಗಿದೆ ಅಂತ ಬಂದಂತಹ ಸಿಚುವೇಶನ್ ನಲ್ಲಿ ನಿಮ್ಮನ್ನ ಕಾಪಾಡೋದು ಈ ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ಗಳೇ. ನಿಮ್ಗೆ ಯಾವುದೋ ಒಂದು ಪ್ಯಾಷನ್ ಇದೆ ಅಂತ ಹೇಳಿದ್ರೆ, ಡ್ರಾಯಿಂಗ್ ಮಾಡ್ತೀರಾ ಚೆನ್ನಾಗಿ, ಹಾಡ್ತೀರಾ ಚೆನ್ನಾಗಿ, ಡ್ಯಾನ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದರಿಂದ ದುಡ್ಡನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಎಲ್ಲವನ್ನೂ ಕೊಳ್ಳುಕೊಳ್ಳೋದಕ್ಕೆ ಯಾರಾದರೂ ಒಬ್ಬರು ಜನ ಇದ್ದೇ ಇರ್ತಾರೆ. ಹೀಗೆ ಇದ್ದವರಿಗೆ ನಿಮ್ಮ ಪ್ರತಿಭೆಯನ್ನ ಮಾರಾಟ ಮಾಡಿದ್ರೆ ಇನ್ ದ ರೈಟ್ ವೇ ದುಡ್ಡು ಮಾಡೋದು ಸಾಧ್ಯ ಇದೆ. ಅದನ್ನು ಕೂಡ ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ನಾನು ಒಂದಿಷ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್, ಡ್ರಾಪ್ ಶಿಪ್ಪಿಂಗ್ ಮತ್ತೆ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್ ಇಂತಹ ವಿಚಾರಗಳ ಬಗ್ಗೆ ಹೇಳ್ತೀನಿ, ವಿಡಿಯೋಗಳನ್ನ ಮಾಡ್ತೀನಿ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಆ ವಿಡಿಯೋಗಳು ಕೂಡ ನಿಮ್ಗೆ ಸಿಗುತ್ತೆ, ಅದನ್ನು ಕೂಡ ನೋಡಿ. ಮನುಷ್ಯನ ಜೀವನದಲ್ಲಿ ತುಂಬಾ ಎಕ್ಸ್ಪೆನ್ಸಸ್ ಬೇರೆ ಬೇರೆ ರೀತಿಯದ್ದು ಬರ್ತವೆ. ಒಂದು ಕಾರ್ ಕೊಡಬೇಕು ಅಂತಿರುತ್ತೆ, ಮನೆ ತಗೋಬೇಕು ಅಂತಿರುತ್ತೆ, ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತಿರುತ್ತೆ, ಮಕ್ಕಳ ಮದುವೆ, ಮಕ್ಕಳ ಎಜುಕೇಶನ್ ಅನ್ನುವಂತಹದ್ದು ಬೇರೆ ಬೇರೆ ಸೆಟ್ ಆಫ್ ಎಕ್ಸ್ಪೆನ್ಸಸ್. ಈ ಎಲ್ಲ ಎಕ್ಸ್ಪೆನ್ಸ್ ಗಳನ್ನ ಒಂದೊಂದು ಬಕೆಟೈಸೇಷನ್ ಅಂತ ಮಾಡಿಬಿಟ್ಟು ಅದಕ್ಕೆ ಬೇಕಾದಂತಹ ಸೇವಿಂಗ್ಸ್ ಅನ್ನ, ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದನ್ನ ಶುರು ಮಾಡಿ. ಸರ್ಪ್ರೈಸಸ್ ಜೀವನದಲ್ಲಿ ಬೇಡ, ಆದಷ್ಟು ಸರ್ಪ್ರೈಸ್ ಕಮ್ಮಿ ಮಾಡಿಕೊಳ್ಳಿ. ಸ್ವಲ್ಪ ಪ್ರಿಎಂಪ್ಟಿವ್ ಪ್ಲಾನಿಂಗ್ ಅನ್ನ ಮಾಡಿದ್ರೆ ಇದನ್ನ ಹ್ಯಾಂಡಲ್ ಮಾಡುವುದು ಸುಲಭ ಆಗುತ್ತೆ. ಅದನ್ನು ಕೂಡ ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ಇರೋದು ನಿಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಆಗಾಗ ಚೆಕ್ ಮಾಡ್ತಾ ಇರಿ. ಇನ್ವೆಸ್ಟ್ಮೆಂಟ್ ಗಳನ್ನ ಡೈವರ್ಸಿಫೈ ಮಾಡಿ. ಎಲ್ಲವನ್ನು ಒಂದೇ ಕಡೆಯಲ್ಲಿ ಹಾಕ್ತೀನಿ ಅಂತ ಹೋಗೋದು ಬೇಡ. ತುಂಬಾ ಜನ ಈ ಕಾರಣಕ್ಕೆ ಮುಳುಗಿದ್ದಾರೆ. ಕ್ರಿಪ್ಟೋದಲ್ಲಿ 100% ದುಡ್ಡನ್ನ ಹಾಕೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ 100% ದುಡ್ಡನ್ನ ಹಾಕೋದು ಅಂತ, ಚಿನ್ನದಲ್ಲಿ ಹಾಕ್ತೀನಿ ಅಂತ ಅಥವಾ ಯಾವುದೋ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ನಲ್ಲಿ ಪೂರಾ ದುಡ್ಡನ್ನು ಹಾಕ್ತೀನಿ ಅಂತ ಹೋಗೋದು ಬೇಡ. ಡೈವರ್ಸಿಫಿಕೇಶನ್ ಇರಲಿ. ಒಂದು ಕಡೆಯಲ್ಲಿ ದುಡ್ಡು ಹೋಯ್ತು ಅಂತ ಹೇಳಿದ್ರೆ ಇನ್ನೊಂದು ಕಡೆಯಲ್ಲಿ ಇರುವಂತಹ ದುಡ್ಡು ನಿಮ್ಮನ್ನ ಉಳಿಸುತ್ತೆ. ಫೈನಾನ್ಷಿಯಲ್ ಅಡ್ವೈಸ್ ಅನ್ನ ತೆಗೆದುಕೊಳ್ಳಬೇಕಾದ್ರೆ ಆ ವ್ಯಕ್ತಿ ಟ್ರಸ್ಟ್ ವರ್ದಿನಾ ಅನ್ನೋದನ್ನು ಕೂಡ ನೋಡಿ. ಸುಮ್ಮನೆ ಯಾರೋ ತುಂಬಾ ದುಡ್ಡು ಬರುತ್ತೆ ಅಂತ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ತೋರಿಸಿದ್ರು ಅಂತ ಹೇಳಿಬಿಟ್ಟು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಇನ್ನೊಂದು ವಿಚಾರ ಇರುವಂತಹದ್ದು ಲೋನ್ಗಳ ಬಗ್ಗೆ.
25 ವರ್ಷಕ್ಕೆ ಉದ್ಯೋಗ ಸಿಗುತ್ತೆ, ಉದ್ಯೋಗ ಸಿಕ್ಕಿದ ಕೂಡಲೇ ಬೈಕು, ಕಾರು, ಮನೆ, ಮದುವೆ ಅಂತ ಹೇಳಿಕೊಂಡು 10-15 ಲೋನ್ಗಳನ್ನ ಜನ ಮಾಡಿಬಿಡ್ತಾರೆ. ಅದನ್ನ ಮಾಡಬೇಡಿ. ಯಾಕೆ ಅಂದ್ರೆ ಜೀವಮಾನ ಪರ್ಯಂತ EMI ಕಟ್ಟಿಕೊಂಡೇ ಬದುಕುವಂತಹದ್ದು ಜೀವನದ ಗುರಿಯಾಗಿ ಬಿಡುತ್ತೆ. ಸೇವ್ ಮಾಡೋದಕ್ಕೆ, ಇನ್ವೆಸ್ಟ್ ಮಾಡೋದಕ್ಕೆ, ಬದುಕಿನಲ್ಲಿ ಬೇರೇನೋ ಆಸೆಗಳಿದೆ ಅಂದ್ರೆ ಅದನ್ನ ಚೇಸ್ ಮಾಡೋದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡದೆ ನಿಮ್ಮನ್ನ ಕಟ್ಟಿ ಹಾಕುವಂತಹ ಸ್ಕೀಮ್ಗಳಿವು. ಇವುಗಳಿಗೆ ಬಲಿ ಬೀಳಬೇಡಿ. ಅತಿ ಅಗತ್ಯ ಇದ್ದಂತಹ ಲೋನ್ಗಳನ್ನ ಮಾಡಿ, ಬಟ್ ಅನಗತ್ಯ ಲೋನ್ಗಳು ಬೇಡ. ಶಾರ್ಟ್ ಟರ್ಮ್ ಲೋನ್ಗಳು, ಮೊಬೈಲ್ ತಗೊಳ್ಳೋದಕ್ಕೆ EMI ಅಂತ ಹೇಳಿಕೊಂಡು ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡೋದು, ಅಂತಹದ್ದನ್ನ ಮಾಡಬೇಡಿ. ಇದಿಷ್ಟು ಇವತ್ತಿನ ವಿಡಿಯೋದ ಅಂಶಗಳು. ಈ ಎಲ್ಲ ಅಂಶಗಳನ್ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ, ಇದರಲ್ಲಿ ಯಾವ್ದಾದ್ರು ಡೌಟ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ನಲ್ಲಿ ಹಾಕಿ. ಆ ಡೌಟ್ ಗಳನ್ನ ಮುಂದಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಫುಲ್ಲಿ ಅಂಡ್ ಯು ಫಾಲೋ ದಿಸ್ ಫುಲ್ಲಿ, ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀರಾ, ರಿಟೈರ್ಮೆಂಟ್ ಅನ್ನ ಚೆನ್ನಾಗಿ ಕಳೀತೀರಾ, ಜೀವನದಲ್ಲಿ ಬೇಕಾದದ್ದನ್ನ ಮಾಡುವಂತಹ ಅವಕಾಶ ನಿಮಗೆ ಸಿಗುತ್ತೆ, ಮತ್ತೆ ಮಾಡೋದು ಕೂಡ ಸಾಧ್ಯ ಆಗುತ್ತೆ ಅಂತ ನನ್ನ ನಂಬಿಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಯೋಚನೆ ಮಾಡ್ತೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಅನಾಮಿಕ ನಾಮಿಕ.